ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಹರಿಯ ಯೂಟ್ಯೂಬ್ ಚಾನಲ್. ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಡಿಯರ್ ಫ್ರೆಂಡ್ಸ್, ನಾನು ಇವತ್ತು ನಮ್ಮ ಹೊಳೆನರಸೀಪುರದ ಹೇಮಾವತಿ ನದಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ಒಂದು ವೀಕಿಂದ ತುಂಬ ಮಳೆ ಬರೋದ್ರಿಂದ ನೋಡಿ ಫ್ರೆಂಡ್ಸ್, ತುಂಬ ನದಿ ತುಂಬ ಹರಿಯುತ್ತಿದೆ. ಅದನ್ನು ನೋಡೋದಕ್ಕೆ ತುಂಬ ಜನ ಹೋಗ್ತಾ ಇದ್ರು, ಹಾಗಾಗಿ ನಾವು ಹೋಗಿದ್ವಿ. ನೋಡಿ ತುಂಬ ಜನ ಅಂದರೆ ತುಂಬ ಜನ, ರೋಡಲ್ಲಿ ಓಡಾಡೋದಕ್ಕೆ ಕೂಡ ಪ್ಲೇಸ್ ಇರಲಿಲ್ಲ ಫ್ರೆಂಡ್ಸ್, ಅಷ್ಟು ಜನ. ಮತ್ತು ಮಳೆ ಬಂದು ಅಲ್ಲೆಲ್ಲ ಕೊಚ್ಚಾಗಿರೋದ್ರಿಂದ ನಡೆಯೋದಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು. ಆದರೂ ಕೂಡ ತುಂಬಿ ಹರಿತಿರೋ ನದಿಯನ್ನು ಯಾರು ತಾನೇ ನೋಡೋದಕ್ಕೆ ಇಷ್ಟಪಡಲ್ಲಲ್ವ. ಪ್ರತಿಯೊಂದು ಚಿಕ್ಕ ಮಗುವಿಂದ ಹಿಡಿದು ಎಲ್ಲರೂ ವಯಸ್ಸಾದವರು ಪ್ರತಿಯೊಬ್ಬರು ಬಂದಿದ್ದರು ಫ್ರೆಂಡ್ಸ್. ನೀವು ಅದನ್ನು ನೋಡ್ತಾ ಇದ್ದರೆ ನಿಜ ಎಷ್ಟು ರೋಮಾಂಚನ ಅನ್ನಿಸ್ತಾ ಇತ್ತು ಅಂತ ಹೇಳಿದ್ರೆ ಫ್ರೆಂಡ್ಸ್. ಇಲ್ಲೇ ನೀರು ಹೋಗ್ತಾ ಇದೆ ಹತ್ರದಲ್ಲೇ ಅಂತ ಅನ್ನಿಸ್ತಾ ಇತ್ತು. ಕೆಲವೊಬ್ಬರಿಗೆಲ್ಲ ತಲೆ ಸುತ್ತೆಲ್ಲ ಬರ್ತಾಯಿತ್ತು ಆ ನೀರನ್ನು ನೋಡಿದ್ರೆ. ನೋಡಿ ನೀವೇ ಬೇಕಿದ್ರೆ ಎಷ್ಟು ಜನ ಬಂದಿದ್ರು ಅಂತ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಹೇಮಾವತಿ ನದಿಯ ನೀರು ಇದು ಹರಿತಾ ಇರೋದು. ಹೇಮಾವತಿ ನದಿ ದಕ್ಷಿಣ ಭಾರತ ಕರ್ನಾಟಕದ ಬಳಿ ಇರುವ ಒಂದು ದೊಡ್ಡ ನದಿಯಾಗಿದೆ. ಇದನ್ನು ನಾವು ಏನಂತ ಹೇಳ್ಬೋದು ಅಂದರೆ, ಹೊಳೆನರಸೀಪುರದಲ್ಲಿ ಹೇಮಾವತಿ ದೊಡ್ಡದು ಅಂದರೆ ಅತಿ ದೊಡ್ಡ ನದಿ ಅಂತ ಹೇಳ್ಬೋದು. ನೋಡಿ ಆ ಬ್ರಿಡ್ಜ್ ಕೆಳಗಡೆ ಎಲ್ಲ ಇದೆ. ಇನ್ನು ಸ್ವಲ್ಪ ಇತ್ತು ಬ್ರಿಡ್ಜ್ ಅಟ್ಯಾಚ್ ಆಗೋದಕ್ಕೆ. ಸೊ ಇಲ್ಲಿ ನಾನು ಮತ್ತೆ ಅವ್ರನ್ನ ತೋರಿಸ್ತಾ ಇದ್ದೀನಿ, ಹೋಗ್ತಾ ಇರೋರು ಬರ್ತಾ ಇರೋರು ಎಷ್ಟು ಜನ ಇದ್ದರು ಅಂತ ಹೇಳಿದರೆ ಫ್ರೆಂಡ್ಸ್. ಇನ್ನೊಂದೇನು ಖುಷಿ ವಿಚಾರ ಅಂದರೆ, ಈ ನದಿನ ಮೇಲೇ ಕೂಡ ನಾವು ಟ್ರೈನಲ್ಲಿ ಹೋಗೋದು. ಅಲ್ಲಿ ರೈಲ್ವೆ ಕೂಡ ಹೀಗೆ ಹೋಗಬೇಕಾದ್ರೆ, ಸೊ ನೋಡಿ ಅದನ್ನು ಕೂಡ ನಾನು ತೋರಿಸ್ತೀನಿ. ಇಷ್ಟೇ ಗ್ಯಾಪ್ ಇರೋದು ಫ್ರೆಂಡ್ಸ್, ಅದ್ರ ಮೇಲ್ಗಡೆ ನಾವು ಟ್ರೈನಲ್ಲಿ ಹೋಗ್ತಿದ್ರೆ ಎಷ್ಟು ಹ್ಯಾಪಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇನ್ನಿಷ್ಟೇ ಗ್ಯಾಪ್ ಇರೋದು. ತುಂಬ ಮಳೆ ಬಂದು ತುಂಬ ಚೆನ್ನಾಗೆಲ್ಲ ಹರಿತಾ ಇದೆ. ಸೊ ಆಲ್ಮೋಸ್ಟ್ ಅಲ್ಲಿ ಹೊಳೆನರಸೀಪುರದಲ್ಲಿರೋರು ಅಕ್ಕಪಕ್ಕದಲ್ಲಿರೋರು ಎಲ್ಲರೂ ಕೂಡ ಈ ನದಿಯನ್ನು ನೋಡೋದಕ್ಕೆ ಬಂದಿದ್ದಾರೆ ಅಂತ ಅನಿಸುತ್ತೆ. ಅದರಲ್ಲೂ ಇವತ್ತಂತೂ ಎಲ್ಲ ಮಕ್ಕಳಿಗೂ ಸ್ಕೂಲ್ ರಜೆ ಇರೋದರಿಂದ ಎಲ್ಲ ಪೇರೆಂಟ್ಸು ಮಕ್ಕಳು ಎಲ್ಲರೂ ಕರ್ಕೊಂಬಂದಿದ್ರು. ನಾವು ಕೂಡ ನಮ್ಮ ಪಾಪುನ ಕರ್ಕೊಂಡು ಹೋಗಿದ್ವಿ. ನೋಡಿ ಫ್ರೆಂಡ್ಸ್, ನಿಜ ಹೇಳಬೇಕು ಅಂದರೆ ಫ್ರೆಂಡ್ಸ್, ನನಗೆ ಒಂದು ಸಲ ಇದನ್ನು ನೋಡಿಬಿಟ್ಟು ತಲೆನೇ ಸುತ್ತ ಬಂತು. ನಾವು ಇಲ್ಲೇ ನಿಂತ್ಕೊಂಡಿರೋದು ಫ್ರೆಂಡ್ಸ್, ಇಲ್ಲೇನಾ ಆ ನೀರು ಜಳ ಅಂತ ಹೋಗ್ತಾ ಇದೆ ಫ್ರೆಂಡ್ಸ್. ನಮಗೆ ತಲೆ ಹೆಂಗೆ ಗಿರ್ರನಂತೆ. ಮೊನ್ನೆ ಎಲ್ಲ ನಾವು ನ್ಯೂಸಲ್ಲಿ ನೋಡಿದ್ವಿ ಎಷ್ಟು ಜನ ನೀರಲ್ಲೆಲ್ಲ ಕೊಚ್ಚೋಗಿದ್ದಾರೆ ಅಂತ. ಆ ಸನ್ನಿವೇಶವಂತೂ ನೆನೆಸ್ಕೊಂಡ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಯಪ್ಪ, ಅವ್ರಿಗೆ ಎಷ್ಟು ಧೈರ್ಯ ಆಯ್ತಪ್ಪ ಅಲ್ಲೋಗಿ ನಿಂತ್ಕೊಳ್ಳೋದಕ್ಕೆ ಅನಿಸುತ್ತೆ. ನಾವು ಆ ಕಾಂಪೌಂಡಿಂದ ಹೊರ್ಗಡೆ ನಿಂತಿದ್ರು ಎಲ್ಲೋ ಒಂದು ಕಡೆ ತುಂಬ ಭಯ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್. ನಿಜವಾಗ್ಲೂ ನೋಡೋದಕ್ಕೆ ಎರಡು ಕಣ್ಣುಗಳೇ ಸಾಲದು ಅಂತ ಹೇಳ್ಬೋದು ಈ ಹೇಮಾವತಿ ನದಿನ. ತುಂಬ ಚೆನ್ನಾಗಿದೆ ಮತ್ತು ತುಂಬ ನೋಡಿ ಇಲ್ಲೇ ನಿಯರಲ್ಲೇ ಇದೆ ನೀರು. ತುಂಬ ಭಯ ಅಂದರೆ ಭಯ, ಆದರೂ ತುಂಬ ಚೆನ್ನಾಗಿದೆ. ಇದರಲ್ಲಿ ಇನ್ನೊಂದು ಮಜಾ ಅಂತ ಹೇಳಿದರೆ, ನಾನು ಹೇಳಿದ್ನಲ್ಲ ಅಲ್ಲಿ ಟ್ರೈನ್ ಹೋಗಬೇಕಾದ್ರೆ ಎಷ್ಟು ಭಯದಿಂದ ನಮ್ಮ ಜೀವನ ಹಿಡ್ಕೊಂಡು ಹೋಗಬೇಕಾಗುತ್ತೆ ಅಂತ ಹೇಳಿದ್ರೆ ಫುಲ್ ಇಷ್ಟೇ ಗ್ಯಾಪ್ ಇರೋದು ಫ್ರೆಂಡ್. ನಿಜವಾಗ್ಲೂ ಚೆನ್ನಾಗಿದೆ. ಸೊ ಎಲ್ಲರೂ ನೋಡಿ, ಇದು ನಮ್ಮ ಹೊಳೆನರಸೀಪುರದ ಹೇಮಾವತಿ ನದಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಪ್ಲೀಸ್ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹೊಳೆನರಸೀಪುರದ